क्षित्यामत्यल्पभृत्येष्वपि कुजनकृतौ धत्य भूत्या जकाय कर्त्रे धर्त्रे सहर्त्रे हयमुखहरये अमुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय हयग्रीवस्य मध्वस्य वाण्या विद्यागुरोर्गुरोः कृपया वादिराजोऽहं रचये युक्तिमल्लिकां हरिः ओಂ ವಾದಿರಾಜ ಗುರು ಸಾರ್ವಭೌಮರು ಅನೇಕ ಶ್ರುತಿವಾಕ್ಯಗಳಿಂದ ಬೇಕಾದಷ್ಟು ವೇದಗಳ ವಾಕ್ಯಗಳಿಂದ ನಮಗೆ ಯಾವ ಪ್ರಮೇಯವನ್ನ ಸಮರ್ಥನೆ ಮಾಡಿಕೊಡ್ತಾ ಇದ್ದಾರೆ ಅಂದ್ರೆ ಪರಬ್ರಹ್ಮನಾಗಿರತಕ್ಕಂಥವನು ನಾರಾಯಣನೇ. ಶಾಸ್ತ್ರಗಳಲ್ಲಿ ಏನು ಪರಬ್ರಹ್ಮ ಅಂತ ಒಂದು ವಸ್ತುವನ್ನು ಹೇಳ್ತಾರೆ, ಆ ಪರಬ್ರಹ್ಮ ವಸ್ತು ಯಾರು ಅಂತಂದ್ರೆ ಅದು ನಾರಾಯಣ. ಇತರ ದೇವತೆಗಳು ಪರಬ್ರಹ್ಮ ವಸ್ತು ಅಲ್ಲ. ಯಾಕೆ ಅಂತಂದ್ರೆ 3 ನಿಮಿತ್ತಗಳನ್ನ ಕೊಟ್ರು. ಒಂದು ಅವನು ಗುಣಪೂರ್ಣ ಅಂತ ಒಂದು ಕಾರಣ. ನಾರಾಯಣನೇ ಯಾಕೆ ಪರಬ್ರಹ್ಮ ಆಗಬೇಕು ಅಂತಂದ್ರೆ ಮೊದಲನೇ ಕಾರಣ ಅವನು ಗುಣಪೂರ್ಣ ಅಂತ. ಎರಡನೆಯದ್ದು ನಿರ್ಗುಣ ಅಂತ. ನಿರ್ಗುಣ ಅನ್ನೋದಕ್ಕೆ ಸ್ಪಷ್ಟವಾಗಿ ಹೇಳಿದ್ವಿ, ಪ್ರಾಕೃತವಾದ ಗುಣಗಳು ಭಗವಂತನಲ್ಲಿ ಇಲ್ಲ. ಪ್ರಾಕೃತಿಕವಾಗಿರತಕ್ಕಂತಹ 3 ಗುಣಗಳು ಭಗವಂತನಲ್ಲಿ ಇಲ್ಲ, ಆದ್ದರಿಂದ ಅವನು ನಿರ್ಗುಣ ಅಂತ. ಮೂರನೆಯದ್ದು ಅವನು ಸರ್ವೋತ್ತಮ, ಪರ ಅಂತ. ಈ 3 ಕಾರಣಗಳಿಂದ ಭಗವಂತನೇ ಅಂದ್ರೆ ನಾರಾಯಣನೇ ಪರಬ್ರಹ್ಮ, ಪರಬ್ರಹ್ಮ ವಸ್ತು ಯಾರು ಇಲ್ಲ ಅಂತ ಹೇಳಿ ಸಮರ್ಥನೆ ಮಾಡ. ಪರಮಂ ಬ್ರಹ್ಮ ನಾರಾಯಣ ಸದಾ ಅಂತ ರಾಜರು. ಪರಬ್ರಹ್ಮನಾಗಿರತಕ್ಕಂಥವನು ನಾರಾಯಣನೇ, ಗುಣಪೂರ್ಣ, ದೋಷದೂರ ಅಥವಾ ಪ್ರಾಕೃತ ಗುಣರಹಿತ, ಸರ್ವೋತ್ತಮ. ಈ 3 ಕಾರಣಗಳಿಂದ ನಾರಾಯಣನೇ ಪರಬ್ರಹ್ಮ ಅಂತ ನಾವು ಸಮರ್ಥನೆ ಮಾಡಿದ್ದಾಯ್ತು. ಈಗ ನೆಕ್ಸ್ಟ್ ಹೇಳ್ತಾರೆ, ಭಗವಂತನ ಗುಣಗಳು ಅದು ನಿತ್ಯ. ಭಗವಂತನ ಗುಣಗಳು ಇರುತ್ತೆ ಹೋಗುತ್ತೆ ಅಂತಲ್ಲ, ಆಗಮಾಪಾಯಿ ಅಂತಲ್ಲ. ನಾನು ನೆನ್ನೆ ಹೇಳದ್ನಲ್ಲ, ನಮ್ಮಲ್ಲಿ ಮೆಮೊರಿ ಪವರ್ ಇರುತ್ತೆ, ಎಲ್ಲ ಇರುತ್ತೆ. ಕಾಲಕ್ಕನುಗುಣವಾಗಿ ಒಂದೊಂದೇ ಹೋಗ್ತಾ ಬರುತ್ತೆ. ದೇವರಲ್ಲಿ ಹಾಗಲ್ಲ. ಯಾಕೆ? ದೇವರು ನಿತ್ಯ, ದೇವರಲ್ಲಿ ಇರುವಂತಹ ಗುಣಗಳು ನಿತ್ಯ. ನೋಡಿ, ಇದು ವೈಭವ ದೇವರದ್ದು. ದೇವರೂ ನಿತ್ಯ, ದೇವರ ಗುಣಗಳು ನಿತ್ಯ. ಆದ್ದರಿಂದ ಭಗವಂತನನ್ನ ನಿತ್ಯ ಅಂತ ಶಾಸ್ತ್ರ ಹೇಳುತ್ತೆ, ಭಗವಂತನ ಗುಣಗಳನ್ನ ಸತ್ಯ ಅಂತ ಹೇಳುತ್ತೆ. ಆದ್ದರಿಂದ ಬ್ರಹ್ಮನೂ ಮಿಥ್ಯ ಅಲ್ಲ, ಬ್ರಹ್ಮನ ಅಂದ್ರೆ ಪರಬ್ರಹ್ಮನಾಗಿರ್ತಕ್ಕ ನಾರಾಯಣನ ಗುಣಗಳು ಮಿಥ್ಯ ಅಲ್ಲ ಅನ್ನೋದನ್ನ ಇಲ್ಲಿ ಸಮರ್ಥನೆ ಮಾಡ್ತಾರೆ ರಾಜರು. ನಚ ತದ್ಗುಣ ಮಿಥ್ಯಾತ್ವಾತ್ ನಿರ್ಗುಣಾವಸರಸ್ತವ ನಿತ್ಯಸ್ಯ ಬ್ರಹ್ಮವನ್ ಮಿಥ್ಯಾತ್ವಸ್ಯೈವ ಅನುಪಪತ್ತಿತಃ. 574ನೇ ಶ್ಲೋಕ, 574. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಬ್ರಹ್ಮವತ್, ಬ್ರಹ್ಮನಂತೆ, ನಿತ್ಯಸ್ಯ, ನಿತ್ಯವಾಗಿರ್ತಕ್ಕಂತಹ ಗುಣಕ್ಕೆ, ಮಿಥ್ಯಾತ್ವಸ್ಯ, ಅದು ಸುಳ್ಳಾಗಿ ಬಿಡ್ಲಿ ಅಂತನ್ನೋದು, ಅನುಪಪತ್ತಿತಃ ಏವ, ಅದು ಕೂಡೋದಿಲ್ಲ, ಅದು ಕೂಡೋದಿಲ್ಲ. ತತ್, ಅವನ ಗುಣಗಳ ಮಿಥ್ಯಾತ್ವಾತ್, ಸುಳ್ಳಾಗಿರುವುದರಿಂದ, ತವ, ನಿನಗೆ, ನಿರ್ಗುಣಾವಸರ ನಚ, ನಿರ್ಗುಣ ಸಿದ್ಧಿ ಪ್ರಸಂಗ ಅಂತನ್ನೋದು ಇಲ್ಲ. ಏನ್ ಹೇಳ್ತಾರೆ ಈ ಶ್ಲೋಕ? ಏನ್ ಹೇಳ್ತಾ ಇದೆ ನಮಗೆ? ದೇವರು ನಿತ್ಯ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ
ನಾವಾಗ್ಲೂ ಅನುಸಂಧಾನ ಮಾಡಿದ್ದೇವೆ ಇದನ್ನ. ಭಗವಂತ ನಿತ್ಯ. ಭಗವಂತ ನಿತ್ಯ. ಭಗವಂತನ ಗುಣಗಳು ನಿತ್ಯವೋ ಏನೋ ಅಂತಂದ್ರೆ ಇಲ್ಲ, ಭಗವಂತನ ಗುಣಗಳೂ ನಿತ್ಯ. ಮಾಯಾವಾದಿಗಳು ಹೇಳ್ತಾರೆ ಆಕ್ಚುಯಲ್ ಆಗಿ ಕೇವಲೋ ನಿರ್ಗುಣಶ್ಚ ಅಂತ ಶ್ರುತಿ ವಾಕ್ಯ ಇದೆ. ನೆಕ್ಸ್ಟ್ ಅದನ್ನೇ ತಗೊಳ್ಳೋದು ರಾಜರು. ಭಗವಂತ ನಿರ್ಗುಣ, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ನಿರ್ಗುಣವಾದ ಅಂತ ಒಂದು ಬರುತ್ತೆ. ಭಗವಂತ ನಿರ್ಗುಣ. ಯಾಕೆ ನಿರ್ಗುಣ ಅಂತಂದ್ರೆ ಅವನಲ್ಲಿ ಏನೂ ಇರಬಾರದು, ಗುಣಗಳು ಇದೆ ಅಂತ ಆಗ್ಬಿಟ್ರೆ ಅಲ್ಲಿ ದೋಷಕ್ಕೆ ಅವಕಾಶ ಆಗ್ಬಿಡುತ್ತೆ. ಎಲ್ಲೆಲ್ಲಿ ಗುಣ ಇದೆಯೋ ಅಲ್ಲಲ್ಲಿ ದೋಷ ಅಂತ ವ್ಯಾಪ್ತಿ. ಗುಣ ಇದ್ದಲ್ಲಿ ದೋಷ, ಸುಖ ಇದ್ರೆ ದುಃಖ ಅಲ್ವಾ? ಸುಖ ಇದೆ ಭಗವಂತನಿಗೆ ಅಂತ ನಾವೇನಾದ್ರೂ ಒಪ್ಕೊಂಡ್ಬಿಟ್ರೆ ದೇವರಿಗೆ ದುಃಖವನ್ನು ಹೇಳಬೇಕು. ಆದ್ದರಿಂದ ಅವನಿಗೆ ಸುಖವೂ ಇಲ್ಲ ದುಃಖವೂ ಇಲ್ಲ, ನಿರ್ಗುಣ ಅಂದ್ರೆ ಕೆಲಸ ಮುಗಿತಲ್ಲ. ಆದ್ದರಿಂದ ಮಾಯಾವಾದಿಗಳು ಏನ್ ಹೇಳ್ತಾರೆ, ಭಗವಂತ ನಿರ್ಗುಣ ಅಂತ ಹೇಳ್ತಾರೆ. ನಿರ್ಗುಣ ಅಂದ್ರೆ ಏನು? ಅವನಲ್ಲಿ ಗುಣಗಳು ಇಲ್ಲ, ಮತ್ತೆ ಗುಣಗಳು ಕಾಣ್ತಾ ಇದೆಯಲ್ಲ ಅದು ಮಿಥ್ಯಾಭೂತವಾದ ಗುಣಗಳು, ಅದು ಸುಳ್ಳು, ಅದು ಮಿಥ್ಯಾ ಇಲ್ಲ. ಇಲ್ಲಿ ಹೇಳೋದ್ ನೋಡಿ, ಇಲ್ಲಿ ದೇವರಲ್ಲಿ ಗುಣ ಇದೆ ಅಂತಂದ ಮೇಲೆ ದೇವರಿಗೆ ನಾವು ದೋಷವನ್ನು ಹೇಳಬೇಕಾಗತ್ತೆ. ಆದ್ದರಿಂದ ನಾವು ದೇವರಲ್ಲಿ ಗುಣಗಳನ್ನು ಹೇಳೋದೇ ಬೇಡ. ಮತ್ತೆ ಕೆಲವಾರು ಗುಣಗಳು ನಮ್ಮ ಕಣ್ಣಿಗೆ ಕಾಣುತ್ತಲ್ಲ, ಶಾಸ್ತ್ರದಲ್ಲಿ ಕಾಣುತ್ತಲ್ಲ, ಅದು ಮಿಥ್ಯಾಭೂತವಾದ ಗುಣಗಳು. ಆ ಗುಣಗಳಿಗೂ ಭಗವಂತನಿಗೂ ಸಂಬಂಧವೇ ಇಲ್ಲ, ಅದು ಮಿಥ್ಯಾಭೂತವಾದ ಗುಣಗಳು. ಹೇಗೆ ಅಂತಂದ್ರೆ ಈಗ ನಮ್ಮ ಮನೆ ಮೇಲೆ ನಿಮ್ ಮನೆ ಅಡ್ರೆಸ್ ಏನು ಅಂತ ಒಬ್ಬರನ್ನ ಕೇಳ್ತಾರೆ. ಒಬ್ಬನನ್ನ ಇಂಥವ್ರ ಮನೆಗೆ ಹೋಗ್ಬೇಕು, ಅವರ ಮನೆ ಅಡ್ರೆಸ್ ಏನು ಅಂತ ಕೇಳ್ತಾರೆ. ಆಗ ಅವನಂದ, ಅವ್ರ ಮನೆಯಲ್ಲಿ ಮೇಲೆ ಟೆರೆಸ್ ಮೇಲೆ ಒಂದು ಕಂಬಿ ಇಟ್ಟಿದ್ದಾರೆ ಕಬ್ಬಿಣದ್ದು, ಅದರ ಮೇಲೊಂದು ಕಪ್ಪು ಬಣ್ಣದ ಕಾಗೆ ಕೂತಿರುತ್ತೆ. ಯಾವ ಮನೆಯ ಮೇಲೆ ಕಾಗೆ ಕೂತಿರ್ತದೋ ಅದು XYZ ಮನೆ ಅಂತ ಅಡ್ರೆಸ್ ಹೇಳ್ಬಿಟ್ಟ. ಇವನು ಬಂದು ಊರೆಲ್ಲ ಹುಡುಕಾಡ್ದ, ಕಾಗೆ ಇಲ್ಲಿ ಇಲ್ವೇ ಇಲ್ಲ. ಇದ್ರ ಅರ್ಥ ಏನು? ಕಾಗೆ ಆ ಕ್ಷಣಕ್ಕೆ ಮನೆಯಲ್ಲಿತ್ತು, ಏನೋ ಹಾರ್ಕೊಂಡು ಬಂತು ಕೂತ್ಕೊಳ್ತು, ಆಮೇಲೆ ಕಾಗೆ ಏನಾಯ್ತು, ಎಲ್ಲೋ ಹಾರ್ಕೊಂಡು ಹೊರಟೋಯ್ತದು. ಆದ್ರಿಂದ ನಮ್ಮ ಮನೆ ಅಡ್ರೆಸ್ ಹೇಳ್ಬೇಕಾದ್ರೆ ಯಾವುದು ಮನೆಯ ಜೊತೆಗೆ ಸಂಬಂಧಪಟ್ಟಿದೆಯೋ ಅದನ್ನ ಅಡ್ರೆಸ್ ಆಗಿ ಹೇಳ್ಬೇಕು. ಬಿಟ್ರೆ ನಾಯಿ ಮುಂದೆ ಕೂತಿರುತ್ತಲ್ಲ ಅದು ಇವ್ರ ಮನೆ ಅಂತಂದ್ಬಿಟ್ರೆ ನಾಯಿ ಬೀದಿಲಿ ಎಲ್ರ ಮನೆ ಮುಂದೆ ಕೂತಿರುತ್ತೆ, ಅದೆಲ್ಲ ನಮ್ಮ ಮನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಾವುದು ಮನೆ ಇರೋ ತನಕ ಶಾಶ್ವತ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಒಟ್ಟಿನಲ್ಲಿ ಸಾಮಾನ್ಯವಾದ ಅರ್ಥದಲ್ಲಿ ಯಾವುದು ಮನೆಯ ಜೊತೆಯಲ್ಲಿ ಸಂಬಂಧಪಟ್ಟಿರ್ತದೋ ಅದನ್ನ ಮನೆ ಮುಂದೆ ತೆಂಗಿನ ಮರ ಇದೆ, ಅಥವಾ ಇವ್ರ ಮನೆ ಮುಂದೆ ಒಂದು ಈ ಬಣ್ಣದ ಗೇಟ್ ಇದೆ, ಇನ್ಯಾವುದೋ ಒಂದು ಶಂಖಚಕ್ರಾದಿ ಲಾಂಛನಗಳಿದೆ ಅಂದ್ರೆ ಮುಗಿಯುತ್ತೆ. ಅದು ಮನೆಗೂ ಅದಕ್ಕೂ ಅವಿನಾಭಾವ ಸಂಬಂಧ. ಕಾಗೆ ಕೂತಿರುವಂಥದ್ದು ಮನೆ ಅಂತಂದ್ಬಿಟ್ರೆ ಕಾಗೆ ಹೋಗ್ಬಿಟ್ರೆ ಅವ್ರ ಮನೆ ಆಗೋದಿಲ್ಲ. ಹಾಗೆ ಭಗವಂತನಲ್ಲಿ ಗುಣಗಳು ಏನಿದೆ ಅದು ಮಿಥ್ಯಾಭೂ, ನಿಮ್ಮ ಕಣ್ಣಿಗೆ ಮಾತ್ರ ಕಾಣ್ತಾ ಇದೆ, ಆಕ್ಚುಯಲ್ ಆಗಿಲ್ಲ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಗುಣಗಳು ಹೇಳ್ತಾ ಇದ್ದಾರಲ್ಲ ವೇದಗಳಲ್ಲಿ, ವೇದಗಳಲ್ಲಿ ಭಗವಂತನನ್ನ ಸತ್ಯ ಜ್ಞಾನ ಅನಂತ ಅಂತಂದ್ರೆ ಅದಕ್ಕೆ ಮಾಯಾವಾದಿಗಳು ಹೇಳ್ತಾರೆ ಸತ್ಯ ಅಂತಂದ್ರೆ ಸತ್ಯ ಅಂತ ಅರ್ಥ ಅಲ್ಲ, ಮಿಥ್ಯಾ ಅಲ್ಲ ಅಂತ ಅರ್ಥ. ಜ್ಞಾನ ಅಂದ್ರೆ ಜ್ಞಾನ ಎನ್ನುವ ಗುಣ ಭಗವಂತನಲ್ಲಿ ಇದೆ ಅಂತ ಅರ್ಥ ಅಲ್ಲ, ಅಜ್ಞಾನಿ ಅಲ್ಲ ಅಂತ ಅರ್ಥ. ಅನಂತ ಅಂದ್ರೆ ಅನಂತ ಅಲ್ಲ, ಹಾಳಾಗಿ ಹೋಗೋದಿಲ್ಲ ಅಂತ ಅರ್ಥ. ಅವ್ರು ಹೇಳೋ ಅರ್ಥ ಅನಂತ ಅನ್ನೋದಕ್ಕೆ ಡೈರೆಕ್ಟ್ ಅನಂತ ಅಂತ ಒಪ್ಕೊಳ್ಳೋದಿಲ್ಲ, ಜ್ಞಾನ ಅನ್ನೋದಕ್ಕೆ ಡೈರೆಕ್ಟ್ ಆಗಿ ಜ್ಞಾನ ಅನ್ನೋ ಗುಣ ಒಪ್ಕೊಳ್ಳೋದಿಲ್ಲ, ಸತ್ಯ ಅನ್ನೋದಕ್ಕೆ ನೇರವಾಗಿ ಸತ್ಯತ್ವ ಒಪ್ಕೊಳ್ಳೋದಿಲ್ಲ. ಸುಳ್ಳಲ್ಲ, ಸತ್ಯ ಅಂದ್ರೆ ಏನು ಮಿಥ್ಯಾ ಅಲ್ಲ ಅಂತ ಅರ್ಥ, ಜ್ಞಾನ ಅಂದ್ರೆ ಏನು ಅಜ್ಞಾನ ಅಲ್ಲ ಅಂತ ಅರ್ಥ. ಹೀಗೆಲ್ಲ ವಿಚಿತ್ರವಾದ ವಾದ ಮಾಡ್ತಾರೆ. ಆದ್ದರಿಂದ ಬ್ರಹ್ಮನಲ್ಲಿ
ಇರುವಂತಹ ಗುಣಗಳು ಮಿಥ್ಯಾ. ಆದ್ದರಿಂದ ಅಂತತಃ ಬ್ರಹ್ಮ ಏನಾಗ್ತಾನೆ ಫೈನಲ್ ಅಲ್ಲಿ ನಿರ್ಗುಣ ಅಂತ ಆಗಿಬಿಡ್ತಾನೆ ಅಂತ ನೀನೇನಾದ್ರೂ ಹೇಳಲಿಕ್ಕೆ ಹೊರಟ್ರೆ ಚಾನ್ಸೇ ಇಲ್ಲ. ಯಾಕೆ? ಭಗವಂತನಲ್ಲಿ ಇರುವಂತಹ ಗುಣಗಳು ಮಿಥ್ಯಾ ಅಂತ ಫಸ್ಟ್ ಸಮರ್ಥನೆ ಮಾಡಿ ನೀನು. ಭಗವಂತನಲ್ಲಿರತಕ್ಕಂತಹ ಗುಣಗಳು ಮಿಥ್ಯಾಭೂತವಾದ ಗುಣಗಳು, ಅದು ಸತ್ಯ ಅಲ್ಲ ಅಂತ ಸಮರ್ಥನೆ ಮಾಡ್ಲಿಕ್ಕೆ ನಿನ್ನಲ್ಲಿ ಯಾವ ಪ್ರಮಾಣ ವಾಕ್ಯಗಳೂ ಇಲ್ಲ. ತೋರಿಸು ಪ್ರಮಾಣವನ್ನು. ಆದ್ದರಿಂದ ನಿನ್ನಲ್ಲಿ ಪ್ರಮಾಣದ ಅಭಾವ ಇರೋದ್ರಿಂದ ಭಗವಂತನಲ್ಲಿ ಇರತಕ್ಕಂತಹ ಗುಣಗಳನ್ನ ನೀನು ಮಿಥ್ಯಾ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪ್ರಮಾಣ ಕೊಡು. ಅವಾಗ ಮಾಯಾವಾದಿ ನಮ್ಮನ್ನ ಕೇಳ್ತಾನೆ, ಅಲ್ಲ ಸ್ವಾಮಿ, ನೀವು ಮಿಥ್ಯಾ ಅಲ್ಲ ಸತ್ಯ ಅಂತ ಹೇಳ್ತಿರಲ್ಲ, ಸತ್ಯ ಅನ್ನೋದಕ್ಕೇನಿದೆ ಪ್ರಮಾಣ ಅಂದ್ರೆ ವೇದಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರು ಹೇಗೆ ನಿತ್ಯನೋ ಹಾಗೆ ದೇವರ ಗುಣಗಳೂ ನಿತ್ಯ, ದೇವರು ಹೇಗೆ ಸತ್ಯನೋ ಹಾಗೆ ದೇವರ ಗುಣಗಳೂ ಸತ್ಯ. ಭಗವಂತನ ನಿತ್ಯತ್ವವನ್ನ ನಿತ್ಯೋ ನಿತ್ಯಾನ ಎಲ್ಲೋ ಒಪ್ತಾರ. ಅದನ್ನ ಭಗವಂತ ನಿತ್ಯ, ಅವನ ದೇವರನ್ನ ಅನಿತ್ಯ ಅಂತ ಯಾವ ಹುಚ್ಚನು ಹೇಳಲಿಕ್ಕೆ ಹೋಗೋದಿಲ್ಲ. ಮಾಯಾವಾದಿಯು ಬ್ರಹ್ಮತತ್ವವನ್ನ ನಿತ್ಯ ಅಂತಾನೆ ಹೇಳೋದು, ಆದ್ರೆ ಅವನ ಗುಣಗಳನ್ನ ಇಲ್ಲ ಅಂತ ಹೇಳ್ತಾರೆ. ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ ಅಂತೆಲ್ಲ ಬಾಯಿ ಪಡ್ಕೊಂತಾರೆ. ಇರ್ಲಿ, ಇಲ್ಲೇನ್ ಹೇಳ್ತಾರೆ? ನಾವೇನ್ ಹೇಳ್ತೀವಿ? ನೀನು ಬ್ರಹ್ಮನಲ್ಲಿರುವಂತಹ ಗುಣಗಳು ಮಿಥ್ಯಾಭೂತವಾದ್ದರಿಂದ ಅವನು ನಿರ್ಗುಣ ಅಂತ ಸಮರ್ಥನೆ ಮಾಡೋದಾದ್ರೆ ಪ್ರಮಾಣ ಕೊಡು ಅಂದ್ರೆ ಪ್ರಮಾಣ ಇಲ್ಲ. ನೀವು ಪ್ರಮಾಣ ಕೊಡ್ರಿ ಅಂತ ನಮ್ಮನ್ನ ಕೇಳಿದ್ರೆ ನಾವು ಹೇಳ್ತೀವಿ ಭಗವಂತನಲ್ಲಿರತಕ್ಕಂತಹ ಗುಣಗಳು ನಿತ್ಯ. ಯಾಕೆ ಅಂದ್ರೆ ಭಗವಂತನೂ ನಿತ್ಯ, ಭಗವಂತ ನಿತ್ಯನಾದ್ದರಿಂದ ಭಗವಂತನ ಗುಣಗಳೂ ನಿತ್ಯ. ಆದ್ದರಿಂದ ಭಗವಂತನ ಗುಣ ಮಿಥ್ಯ ಆಗ್ಲಿಕ್ಕೆ ಸಾಧ್ಯವಿಲ್ಲ. ದೇವರ ಗುಣಗಳು ಮಿಥ್ಯಾಭೂತವಾದದ್ದಲ್ಲ. ಯಾಕೆ? ದೇವರೇ ಮಿಥ್ಯಾಭೂತ ಅಂತ ಆಗಿದ್ರೆ ದೇವರ ಗುಣಗಳು ಮಿಥ್ಯಾಭೂತ ಅಂತ ಆಗ್ಬೇಕು. ಭಗವಂತ ನಿತ್ಯ, ಅವನು ಮಿಥ್ಯ ಅಲ್ಲ. ಆದ್ದರಿಂದ ಭಗವಂತ ನಿತ್ಯನಾದ್ದರಿಂದ ಭಗವಂತನ ಗುಣಗಳು ನಿತ್ಯ. ಆದ್ದರಿಂದ ಮಾಯಾವಾದಿಗಳಿಗೆ ನಿರ್ಗುಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸತ್ಯಸ್ಸೋಸ್ಯ ಮಹಿಮೇತ್ಯಾಹ ತತ್ಸತ್ಯತಾಂಚವಾಕ್ ಅತಸ್ತ್ವನ್ನಿರ್ಗುಣೋಕ್ತಿಶ್ಚ ತ್ರಿಗುಣಾನಾಂ ವಿಮೋಚಿಕ. ನೆಕ್ಸ್ಟ್ ಹೇಳ್ತಾರೆ ರಾಜರು, ಅದೇ ಕಂಟಿನ್ಯೂಷನ್. ವಾಕ್ ವೇದದ ಮಾತು, ವೇದವಾಕ್ಯ. ಅಸ್ಯ ಮಹಿಮಾ ಸತ್ಯ, ಭಗವಂತನ ಮಹಿಮೆ ಸತ್ಯ ಅಂತ ಅವನ ಮಹಿಮೆಯ ಸತ್ಯತ್ವವನ್ನ ಆಹಾ ಹೇಳಿದೆ. ಅತಶ್ಚ ಆದ್ದರಿಂದ ತ್ವನ್ನಿರ್ಗುಣೋಕ್ತಿ, ನೀನೇ ನಿರ್ಗುಣ ನಿರ್ಗುಣ ಅಂತ ಹೇಳ್ತಿ, ಅದು ತ್ರಿಗುಣಾನಾಂ ವಿಮೋಚಿಕ, ಮೂರು ಗುಣಗಳು ಭಗವಂತನಲ್ಲಿ ಇಲ್ಲ ಅಂತ ಹೇಳ್ತಾ ಇದೆ. ಇದು ಶ್ಲೋಕದ ಅನ್ವಯಾರ್ಥ. ತಾತ್ಪರ್ಯ ಏನು? ಅನುಮಾನದಿಂದ ನಾವು ಸಮರ್ಥನೆ ಮಾಡಿದ್ವಿ ದೇವರು ನಿತ್ಯನಾದ್ದರಿಂದ ದೇವರ ಗುಣಗಳು ನಿತ್ಯ ಅಂತ ಅನುಮಾನ. ಈ 574 ಶ್ಲೋಕದಲ್ಲಿ ದೇವರು ನಿತ್ಯನಾದ್ದರಿಂದ ದೇವರ ಗುಣಗಳು ನಿತ್ಯ ಅಂತ ನಾವೇನ್ ಮಾಡಿದ್ವಿ? ಅನುಮಾನದಿಂದ ಸಮರ್ಥನೆ ಮಾಡಿದ್ವಿ. ಇಲ್ಲಿ ಆಗಮ ಪ್ರಮಾಣವನ್ನ ಕೊಡ್ತಾರೆ. ವೇದವಾಕ್ಯ ಭಗವಂತನ ಗುಣಗಳನ್ನ ಸತ್ಯ ಅಂತ ಸಮರ್ಥನೆ ಮಾಡ್ತಾ ಇದೆ. ಸತ್ಯಸ್ಸೋ ಅಸ್ಯ ಮಹಿಮಾ, ಅಸ್ಯ ಮಹಿಮಾ ಸತ್ಯ. ಅಸ್ಯ ಈ ನಾರಾಯಣನ ಮಹಿಮೆ, ಮಹಿಮಾ ಅಂದ್ರೆ ಗುಣಗಳು, ನಾರಾಯಣನಲ್ಲಿ ಇರತಕ್ಕಂತಹ ಗುಣಗಳು ಸತ್ಯ, ಸತ್ಯಭೂತವಾಗಿದೆ. ಅದು ಮಿಥ್ಯಾಭೂತವಾಗಿರ್ತಕ್ಕಂತಹ ಗುಣಗಳಲ್ಲ. ನಾರಾಯಣನಲ್ಲಿ ಯಾವ ಮಹಿಮೆ ಗುಣಗಳಿದೆ ಆ ಎಲ್ಲ ಗುಣಗಳು ಕೂಡ ಸತ್ಯಭೂತವಾಗಿರತಕ್ಕಂತಹ ಗುಣಗಳು. ಶ್ರುತಿವಾಕ್ಯ ಹೇಳ್ತಾ ಇದೆ. ಅದನ್ನ ನೀವು ಏನಂತ ಅರ್ಥ ಮಾಡ್ಬೇಕು? ಅದಕ್ಕೋಸ್ಕರ ಅವ್ರು ಏನ್ ಮಾಡಿಬಿಡ್ತಾರೆ, ಭಗವಂತನ ಮಹಿಮೆಗಳಿಗೆ ನಿತ್ಯತ್ವವನ್ನ, ಭಗವಂತನ ಮಹಿಮೆಗಳಿಗೆ ಸತ್ಯತ್ವವನ್ನ ಸಮರ್ಥನೆ ಮಾಡತಕ್ಕಂತಹ ವೇದವಾಕ್ಯಗಳಿಗೆ ಮಾಯಾವಾದಿಗಳು ಅತತ್ವಾವೇದಕ ಅಂತ ಒಂದು ಬೋರ್ಡ್ ಹಾಕಿ ಕಳಿಸ್ಬಿಡ್ತಾರೆ. ತತ್ವಾವೇದಕ, ಐಕ್ಯವನ್ನ ಯಾವ ವೇದವಾಕ್ಯಗಳು ಸಮರ್ಥನೆ ಮಾಡಿಕೊಡತ್ತೆ,
ಯಾವ ವೇದ ವಾಕ್ಯಗಳು ಐಕ್ಯವನ್ನ ಹೇಳುತ್ತೆ ಆ ವಾಕ್ಯಗಳು ಮಾತ್ರ ಪ್ರಮಾಣ ಅವರಿಗೆ. ಅವರ ಸಿದ್ಧಾಂತಕ್ಕೆ ವಿರೋಧವಾಗಿ ಕಾಣುವಂತಹ ಎಲ್ಲ ವೇದವಾಕ್ಯಗಳಿಗೂ ಕೂಡ ಅವರು ಒಂದು ಅಂಟಿಸ್ಬಿಟ್ಟಿದ್ದಾರೆ ಲೇಬಲ್, ಅತತ್ವ ವೇದಕ ಅಂತ. ಹಾಗೆಲ್ಲ ಅತತ್ವ ವೇದಕ ತತ್ವ ವೇದಕ ಅಂತ ಬೈಫರ್ಕೇಶನ್, ಡಿವಿಷನ್, ಕ್ಲಾಸಿಫಿಕೇಶನ್ ಮಾಡೋ ಹಾಗೆ ಇಲ್ಲ ವೇದಗಳಲ್ಲಿ ಅಂತ ನಾವು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದೇವೆ. ಆದ್ದರಿಂದ ಗುಣಗಳಿಗೆ, ದೇವರ ಮಹಿಮಾ ರೂಪವಾಗಿರತಕ್ಕಂತಹ ಗುಣಗಳಿಗೆ ಸತ್ಯತ್ವವನ್ನ ಸತ್ಯಸ್ಸೋಸ್ಯ ಮಹಿಮಾ ಅಂತ ವೇದವಾಕ್ಯ ಅತ್ಯಂತ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಇರೋದ್ರಿಂದ ನೀನು ಹೇಳುವಂತೆ ಭಗವಂತನ ಗುಣಗಳಿಗೆ ಮಿಥ್ಯಾತ್ವ ಇದೆ, ಆದ್ದರಿಂದ ಅವನು ನಿರ್ಗುಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮತ್ತೆ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಶ್ರುತಿವಾಕ್ಯ ಇದೆಯಲ್ಲ, ಕೇವಲೋ ನಿರ್ಗುಣಶ್ಚ ಸತ್ಯಸ್ಸೋಸ್ಯ ಮಹಿಮಾ ಅಂತ ಭಗವಂತನ ಮಹಿಮೆ ಸತ್ಯವಾಗಿದೆ ಅಂತ ಹೇಳಲಿಕ್ಕೆ ನೀವೊಂದು ಶ್ರುತಿವಾಕ್ಯ ಕೊಟ್ರಿ. ಆದ್ರೆ ನಾವು ಹೇಳ್ತೀವಿ ಕೇವಲೋ ನಿರ್ಗುಣಶ್ಚ, ನಮ್ದೊಂದು ಶ್ರುತಿವಾಕ್ಯ ನಾವು ಕೊಡ್ತೀವಿ. ನಮ್ಮ ಶ್ರುತಿವಾಕ್ಯ ಯಾವುದು? ಕೇವಲೋ ನಿರ್ಗುಣಶ್ಚ ಅನ್ನುವುದು ನಮ್ಮ ಶ್ರುತಿವಾಕ್ಯ. ಅದಕ್ಕೇನ್ ಅರ್ಥ ಮಾಡ್ತೀರಿ? ಎರಡಕ್ಕೂ ವಿರೋಧ ಬಂದಾಗ ಏನ್ ಮಾಡ್ತೀರಿ ನೀವು? ಸತ್ಯಸ್ಸೋಸ್ಯ ಮಹಿಮಾ ಅನ್ನುವಂತಹ ಶ್ರುತಿವಾಕ್ಯಕ್ಕೂ ಕೇವಲೋ ನಿರ್ಗುಣಶ್ಚ ಎನ್ನುವಂತಹ ಶ್ರುತಿವಾಕ್ಯಕ್ಕೂ ವಿರೋಧ ಬಂತು. ಅವಾಗ ನೀವೇನ್ ಮಾಡ್ತೀರಿ ಅಂದ್ರೆ, ನಮ್ದೊಂದು ಇದೆಯಲ್ಲ ಸೂತ್ರ, ಸಾವಕಾಶ ಶ್ರುತಿವಾಕ್ಯ ಯಾವುದು, ನಿರವಕಾಶ ವಾಕ್ಯ ಯಾವುದು ಅನ್ನುವಾಗ ನಿರ್ಗುಣ ವಾಕ್ಯ ಅನ್ನೋದು ಸಾವಕಾಶವಾದ ವಾಕ್ಯ. ಯಾಕೆ? ದೇವರಲ್ಲಿ ಗುಣಗಳು ಇದೆ ಅಂತ 50 ವೇದವಾಕ್ಯಗಳು ಹೇಳ್ತಾ ಇದೆ, ದೇವರಲ್ಲಿ ಗುಣಗಳು ಇಲ್ಲ ಅಂತ ಒಂದು ವಾಕ್ಯ ಹೇಳ್ತಾ ಇದೆ. ಅಂದ್ರೆ 50 ವಾಕ್ಯಗಳಿಗೆ ಅನುಸಾರವಾಗಿ ಒಂದು ವಾಕ್ಯಕ್ಕೆ ನಾವು ವ್ಯಾಖ್ಯಾನ ಮಾಡಬೇಕು. ಆದ್ದರಿಂದ 50 ವಾಕ್ಯಗಳಿಗೆ ವಿರುದ್ಧವಾಗಿ ದೇವರ ಮಹಿಮೆಗಳು ಸತ್ಯ, ದೇವರು ಸತ್ಯ ಅಂತ ಹೇಳುವ 50-60 ಶ್ರುತಿವಾಕ್ಯಗಳನ್ನ ಒಂದು ವಾಕ್ಯದಿಂದ ನಾವು ಬಿಸಾಕ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನಿರ್ಗುಣ ಅನ್ನುವಂತಹ ಒಂದು ವಾಕ್ಯವನ್ನ 50 ವಾಕ್ಯಕ್ಕೆ ಅನ್ವಯ ಮಾಡಬೇಕು. ಅದರಿಂದ ಏನ್ ಗೊತ್ತಾಗುತ್ತೆ? ನಿರ್ಗುಣ ಅಂದ್ರೆ ಏನು? ಪ್ರಾಕೃತ ಗುಣರಹಿತ ಅಷ್ಟೇ. ಪ್ರಾಕೃತಿಕವಾಗಿರತಕ್ಕಂತಹ ಸತ್ವರಜಸ್ತಮೋ ಗುಣಗಳು ಭಗವಂತನಲ್ಲಿ ಇಲ್ಲ. ಸತ್ವರಜಸ್ತಮೋ ಗುಣಗಳು ಇಲ್ಲದೆ ಪ್ರಾಕೃತ ಗುಣರಹಿತನಾಗಿ ನಿರ್ಗುಣ ಅಂತ ಕರೆಯಲ್ಪಡತಕ್ಕಂತಹ ಭಗವಂತ ಏನಿದ್ದಾನೆ, ಅವನ ಮಹಿಮೆಗಳು, ಅವನ ಅನಂತ ಜ್ಞಾನಾನಂದಾದಿ ಗುಣಗಳು ಸತ್ಯವಾಗಿದೆ. ಇಷ್ಟು ಈಸಿಯಾಗಿ ಸಿಂಪಲ್ ಆಗಿ ಮುಗೀತು ನೋಡಿ. ಆದ್ದರಿಂದ ನಿರ್ಗುಣ ವಾಕ್ಯ ಏನ್ ಹೇಳ್ತಾ ಇದೆ? ಪ್ರಾಕೃತ ಗುಣರಾಹಿತ್ಯವನ್ನ ಭಗವಂತನಲ್ಲಿ ತಿಳಿಸಿಕೊಡ್ತಾ ಇದೆ. ಪ್ರಕೃತಿಗೆ ಸಂಬಂಧಪಟ್ಟ ಸತ್ವ ರಜಸ್ ತಮೋ ಗುಣಗಳು ಭಗವಂತನಲ್ಲಿ ಇಲ್ಲ ಅನ್ನೋದನ್ನ ಕಂಠರವದಿಂದ ವೇದವಾಕ್ಯ ಹೇಳ್ತಾ ಇದೆ. ನಿತ್ಯ ಸತ್ಯಸ್ಯ ಮಹಿಮಾ ಕಥಂ ತದ್ಗ್ರಾಸತಾಮಿಯಾತ್. ನಿತ್ಯ, ನಿತ್ಯವಾಗಿರತಕ್ಕಂತಹ ಚ ಮತ್ತು ಸತ್ಯ, ಸತ್ಯವಾಗಿರತಕ್ಕಂತಹ ಮಹಿಮಾ, ಆ ಭಗವಂತನ ಮಹಿಮೆ ಅಂತನ್ನೋದು ತದ್ಗ್ರಾಸತ, ನಿರ್ಗುಣ ಎನ್ನುವ ಶಬ್ದ ಆ ಭಗವಂತನ ಸತ್ಯಭೂತವಾದ ಮಹಿಮೆಯನ್ನ ಹೇಗೆ ನುಂಗು ಬಿಡುತ್ತೆ. ಅದೇ ಹೇಳಿದ್ದು, 50-60 ಶ್ರುತಿವಾಕ್ಯಗಳು ಯಾವ ಪ್ರಕಾರದಿಂದ ಭಗವಂತ ಗುಣಪೂರ್ಣ ಅಂತ ಸಮರ್ಥನೆ ಮಾಡ್ತಾ ಇದೆ. ತತ್ರಾಪಿ ಸತ್ಯಸ್ಸೋಸ್ಯ ಮಹಿಮಾ ಅಂತ ಹೇಳಿ ಭಗವಂತನ ಮಹಿಮೆಗಳು ಸತ್ಯವಾಗಿದೆ ಅಂತ ಸಮರ್ಥನೆ ಮಾಡತಕ್ಕಂತಹ ಶ್ರುತಿವಾಕ್ಯವನ್ನ ನಿರ್ಗುಣ ಅನ್ನುವಂತಹ ನಿರ್ಗುಣ ವಾಕ್ಯ ಶಬ್ದ ಹೇಗ್ ನುಂಗು ಬಿಡುತ್ತೆ? ನಿರ್ಗುಣ ಶಬ್ದ ಭಗವಂತನ ಮಹಿಮೆಯನ್ನು ಸತ್ಯ ಅಂತ ಹೇಳೋದನ್ನ ನುಂಗು ಬಿಡುತ್ತಾ? ನುಂಗ್ಲಿಕ್ಕಾಗತ್ತಾ? ಚಾನ್ಸೇ ಇಲ್ಲ. ಆದ್ದರಿಂದ ನಾವು ಹಿಂದೆ ಹೇಳಿದ ಹಾಗೆ ನಿರ್ಗುಣ ಎಂಬತಕ್ಕಂತಹ ಶಬ್ದಕ್ಕೆ, ನಿರ್ಗುಣ ಶಬ್ದಕ್ಕೆ ಏನು ವ್ಯಾಖ್ಯಾನ ಮಾಡಬೇಕು, ನಿರ್ಗುಣ ಶಬ್ದಕ್ಕೆ ಯಾವ ಅರ್ಥವನ್ನ ಹೇಳಬೇಕು ಅಂತಂದ್ರೆ, ಭಗವಂತನ ಮಹಿಮೆಗಳು ಸತ್ಯವಾದ್ದರಿಂದ
ಭಗವಂತ ನಿರ್ಗುಣ ಅಂತಂದ್ರೆ ಪ್ರಾಕೃತ ಗುಣರಹಿತ. ನೋಡಿ ಮತ್ತೆ 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 ಹೇಳ್ತಾರೆ, ದೇವರನ್ನ ಉಪಾಸನೆ ಮಾಡುವಾಗ, ದೇವರ ಗುಣಚಿಂತನವನ್ನ ನಾವು ಮಾಡಿಕೊಳ್ಳುವಾಗ ಒಂದು ಸ್ವಲ್ಪವೂ ವ್ಯತ್ಯಾಸ ಮಾಡಬಾರದು. ಭಗವಂತನ ಮಹಿಮಾನುಸಂಧಾನ ಮಾಡುವಾಗ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಂದ್ರೆ ಬರುವಂತಹ ಫಲ ವ್ಯತ್ಯಾಸ ಆಗ್ಬಿಡುತ್ತೆ. ಆದ್ದರಿಂದ ಮತ್ತೆ 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 ನಿರ್ಗುಣ ಶಬ್ದಕ್ಕೆ ಭಗವಂತನಲ್ಲಿ ಗುಣವೇ ಇಲ್ಲ ಅಂತ ಅರ್ಥ ಮಾಡೋದಿಲ್ಲ. ಭಗವಂತನಲ್ಲಿ ಪ್ರಾಕೃತಿಕವಾಗಿರತಕ್ಕಂತಹ ಗುಣ ಅಂತನ್ನುವುದು ಇಲ್ಲ ಅಂತ ಅರ್ಥ ಮಾಡ್ಬೇಕು. ಬಿಟ್ರೆ ನಿರ್ಗುಣ ಶಬ್ದಕ್ಕೆ ಸರ್ವಾತ್ಮನ ಭಗವಂತ ನಿರ್ಗುಣನಾಗಿ ಬಿಟ್ಟಿದ್ದಾನೆ ಅಂತ ಅರ್ಥ ಮಾಡಿಬಿಟ್ರೆ ಶ್ರುತಿ, ಸ್ಮೃತಿ, ಬ್ರಹ್ಮಸೂತ್ರ ಮತ್ತು ಜ್ಞಾನಿ ಪ್ರತ್ಯಕ್ಷ, ನಾನು ಮೊನ್ನೆ ಹೇಳಿದೆ 4ರಿಂದ ಶ್ರುತಿಗಳ, ಸ್ಮೃತಿಗಳ, ಬ್ರಹ್ಮಸೂತ್ರಗಳ ಮತ್ತು ಜ್ಞಾನಿಗಳ ಪ್ರತ್ಯಕ್ಷ, ಈ 4ಕ್ಕೂ ವಿರೋಧ ಅನ್ನೋದು ಬರುತ್ತೆ. ಶ್ರುತಿಗೆ ವಿರೋಧ, ಸ್ಮೃತಿಗೆ ವಿರೋಧ, ಬ್ರಹ್ಮಸೂತ್ರಕ್ಕೆ ವಿರೋಧ, ಜ್ಞಾನಿಗಳ ಪ್ರತ್ಯಕ್ಷಕ್ಕೆ ವಿರೋಧ, ಈ 4ಕ್ಕೂ ವಿರೋಧ ಬರೋದ್ರಿಂದ ಏನ್ ಮಾಡ್ಬೇಕು? ನಿರ್ಗುಣ ಶಬ್ದವನ್ನ ಪ್ರಾಕೃತ ಗುಣರಹಿತ ಅಂತ ಅರ್ಥ ಮಾಡಬೇಕು. ಇಷ್ಟೆಲ್ಲ ಅರ್ಥವನ್ನ ಮಾಡಬೇಕು, ಪ್ರಾಕೃತ ಗುಣರಹಿತ ಅಂತ ಹೇಳ್ಬೇಕು ಅಂದ್ರೆ ಶ್ರುತಿವಾಕ್ಯ ನಿರ್ಗುಣ ಅಂತ ಯಾಕೆ ಹೇಳ್ಬೇಕಾಗಿತ್ತು ನಮಗಲ್ಲಿ? ಬೇಡವೇ ಬೇಡಪ್ಪ. ನಿರ್ಗುಣ ಶಬ್ದವನ್ನ ನಮಗಲ್ಲಿ ಹಾಕೋದೇ ಬೇಡ. ವೇದವಾಕ್ಯ ನಿರ್ಗುಣಶ್ಚ ಅಂತ ಹೇಳಿ ನಿರ್ಗುಣ ಅಂತ ಭಗವಂತನನ್ನ ಯಾಕೆ ಹೇಳ್ಬೇಕು ಅಂತಂದ್ರೆ ಅದಕ್ಕೆ ಹೇಳುವಾಗ ನಿರ್ಗುಣ ಅಲ್ಲ ಅನಿರ್ಗುಣಶ್ಚ ಅಂತ ನಾವಲ್ಲಿ ಹೇಳ್ಬೇಕು. ಅವಗ್ರಹ ಬರ್ಬೇಕಲ್ಲಿ. ಸಾಕ್ಷಿ ಚೇತ ಕೇವಲೋ ಅಂತ ಹಾಕಿ ಯಸ್ಮಾರ್ಕ್ ಬರ್ಬೇಕು. ಕೇವಲೋ ಯಸ್ಮಾರ್ಕ್ ಹಾಕಿ ನಿರ್ಗುಣಶ್ಚ ಅಂತನ್ನುವಾಗ ಕೇವಲ ಅನಿರ್ಗುಣಶ್ಚ ಅಂತ ಆಗತ್ತೆ. ಹಾಗೆ ತತ್ವಮಸಿ ಅನ್ನುವಲ್ಲಿ ಸ ಆತ್ಮ ಅತತ್ವಮಸಿ ಅಂತ ನಾವು ತತ್ವಮಸಿ ಅಂತನ್ನುವಲ್ಲಿ ಅತತ್ವಮಸಿ ಅಂತ ಹೇಳ್ತೇವೋ ಹಾಗೆ ಇಲ್ಲಿ ನಿರ್ಗುಣಶ್ಚ ಅಂತಲ್ಲ, ಯಸ್ಮಾರ್ಕ್ ಹಾಕಿ ಅನಿರ್ಗುಣಶ್ಚ ಅಂತ ಆಗಬೇಕು. ಅದೇ ಶ್ರುತಿಗೆ ಸಮ್ಮತವಾದ ಅರ್ಥ ಅಂತ ಹೇಳಿ ಅದಕ್ಕೆ ವಿಸ್ತಾರವಾದ ಒಂದು ವ್ಯಾಖ್ಯಾನವನ್ನ ರಾಜರು ಮಾಡ್ತಾ ಇದ್ದಾರೆ. ನನಗೀಗ ಇನ್ನೊಂದು ಪಾಠ ಇರೋದ್ರಿಂದ ಸಾಕು ಇಷ್ಟು ಚಿಂತನೆ ಇವತ್ತು. ಮತ್ತೆ ನಾಳೆ ಈ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅನ್ನುವಂತ ಶ್ರುತಿವಾಕ್ಯದ ಅನುಸಂಧಾನವನ್ನ ರಾಜರು ನಮಗೆ ತೋರಿಸಿದ ಹಾಗೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದ. ಆಚಾರ್ಯ ನಮಸ್ಕಾರ. ಒಂದು ಸಂಶಯ ಆಚಾರ್ಯ. ಆಚಾರ್ಯ